ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಚಾನಲ್ AS ಜ್ಞಾನದರ್ಶನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ ಫಾಲ್ಗೆ ಒಂದು ಹೇರ್ ಆಯಿಲ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಮಾಡುವಂಥ ಹೇರ್ ಆಯಿಲ್ ಆಗಿದೆ. ಮನೆಯಲ್ಲೇ ಇರುವಂಥ ಕೆಲವು ವಸ್ತುಗಳನ್ನ ಉಪಯೋಗಿಸಿ ಮಾಡುವಂಥ ಹೇರ್ ಆಯಿಲ್ ಇದು. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಕೊಬ್ಬರಿ ಎಣ್ಣೆ, ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಕರಿಬೇವು. ಇವಾಗ ಮಾಡೋ ವಿಧಾನನ ನೋಡೋಣ. ಮೊದಲು ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆಗೋವರೆಗೂ ಹಾಗೆ ಬಿಡಿ. ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಎಣ್ಣೆ ಬಿಸಿ ಆಗ್ತಾಯಿದೆ. ಸ್ವಲ್ಪ ಒಂಚೂರು ಬಿಸಿ ಆದರೆ ಸಾಕು. ಸ್ವಲ್ಪನೇ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋಣ. ನಮಗೆ ಈರುಳ್ಳಿ ಮತ್ತು ಕರಿಬೇವಿಂದ ತುಂಬಾ ಬೆನಿಫಿಟ್ ಇದೆ. ಕೂದಲಿಗಷ್ಟೇ ಅಲ್ಲದೆ ನಮ್ಮ ದೇಹಕ್ಕೂ ಕೂಡ ಈರುಳ್ಳಿ ಮತ್ತು ಕರಿಬೇವಿಂದ ತುಂಬ ಉಪಯೋಗ ಇದೆ. ಇವಾಗ ನಾವು ಈರುಳ್ಳಿನ ತಲೆಗೆ ಉಪಯೋಗಿಸೋದ್ರಿಂದ ನಮಗೆ ತಲೆ ಹೊಟ್ಟು ಕಡಿಮೆ ಆಗುತ್ತೆ. ಆಮೇಲೆ ಇದು ಕೂದಲು ಸೀಳುವಿಕೆನ ಕಡಿಮೆ ಮಾಡುತ್ತೆ. ಅಂದರೆ ಕೂದಲು ಸ್ಪ್ಲಿಟ್ ಹೇರ್ಸ್ ಅಂತಾರಲ್ಲ, ಸೊ ಅದನ್ನು ಈರುಳ್ಳಿ ಕಡಿಮೆ ಮಾಡುತ್ತೆ ಈರುಳ್ಳಿ ಹಚ್ಚೋದ್ರಿಂದ. ನೀವು ಈರುಳ್ಳಿನ ಪೇಸ್ಟ್ ಮಾಡಿ ಕೂಡ ಹಚ್ಕೋಬೋದು, ಇಲ್ಲ ಈ ರೀತಿ ಎಣ್ಣೆನಲ್ಲಿ ಹಾಕಿ ಕೂಡ ಹಚ್ಕೋಬೋದು. ನೋಡಿ, ಇವಾಗ ಈರುಳ್ಳಿನ ಹಾಕಿದ್ದೀನಿ. ಸೊ ಅದು ಸ್ವಲ್ಪ ಫ್ರೈ ಆಗಲಿ, ಅಂದರೆ ಸ್ವಲ್ಪ ಕೆಂಪಾಗೋವರೆಗೂ ಹಾಗೆ ಬಿಡಿ. ಚೂರು ಆಗಲಿ. ನೋಡಿ, ಇವಾಗ ಫ್ರೈ ಆಗ್ತಾಯಿದೆ. ಈರುಳ್ಳಿ ಕೂದಲಿಗೆ ತಂಪು ಕೂಡ ಹೌದು. ಆಮೇಲೆ ಇದು ಕೂದಲು ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನೋಡಿ, ಇವಾಗ ಫ್ರೈ ಆಗ್ತಾಯಿದೆ. ತುಂಬ ಜನ ಇದ್ರ ಪೇಸ್ಟ್ ಮಾಡಿ ಕೂದಲಿಗೆಲ್ಲ ಹಚ್ಕೋತಾರೆ. ಸೊ ನಮ್ಗೆ ಅಷ್ಟು ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ನಾವು ಈ ರೀತಿ ಕೂಡ ಮಾಡಿ ಉಪಯೋಗಿಸ್ಬೋದು. ಸೊ ಇವಾಗ ಫ್ರೈ ಆಗಿದೆ. ಇವಾಗ ನಾವು ಕರಿಬೇವನ್ನ ಹಾಕ್ಕೊಳ್ಳೋಣ. ಇದಕ್ಕೆ ಕರಿಬೇವನ್ನ ಹಾಕೋತಾ ಇದ್ದೀನಿ. ಅಲ್ಲಿ 1 ಬಟ್ಲಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ನೀವು ಒಣಗಿರೋ ಕರಿಬೇವು ಕೂಡ ಇದಕ್ಕೆ ಉಪಯೋಗಿಸ್ಬೋದು. ಒಣಗಿರೋ ಕರಿಬೇವನ್ನ ಬಿಸಾಕೋ ಬದಲು ಈ ರೀತಿ ಎಣ್ಣೆಗೆ ನೀವು ಉಪಯೋಗಿಸ್ಬೋದು. ಕರಿಬೇವು ನಮ್ಮ ಕೂದಲನ್ನ ಉದುರೋದು ಕಡಿಮೆ ಮಾಡುತ್ತೆ. ಆಮೇಲೆ ಬಿಳಿ ಕೂದಲು ಆಗೋದಿಲ್ಲ. ಕರಿಬೇವನ್ನ ನಾವು ಉಪಯೋಗಿಸೋದ್ರಿಂದ ಬಿಳಿ ಕೂದಲು ಕಡಿಮೆ ಆಗುತ್ತಾ ಬರುತ್ತೆ. ಆಮೇಲೆ ಇದು ಮೈಗ್ರೇನ್ ಅಂತಾರೆ ನೋಡಿ, ಅರ್ಧ ತಲೆನೋವು. ಸೊ ಇದನ್ನು ನಿವಾರಿಸಲು ಕರಿಬೇವು ಸಹಾಯ ಮಾಡುತ್ತೆ. ಸೊ ಈ ರೀತಿ ಕರಿಬೇವು ಹಾಕಿ ಎಣ್ಣೆಯಲ್ಲಿ ಕುದಿಸಿ ಎಲ್ಲ ನೀವು ಮಸಾಜ್ ಮಾಡೋದ್ರಿಂದ ನಿಮಗೆ ತಲೆನೋವು ಕಡಿಮೆ ಆಗುತ್ತೆ. ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಕರಿಬೇವಿಂದ ಕಡಿಮೆ ಆಗುತ್ತೆ. ಆಮೇಲೆ ಕರಿಬೇವಿನ ನಿಯಮಿತ ಸೇವನೆಯಿಂದ ನಮಗೆ ದೇಹದಲ್ಲಿರುವಂಥ ಸಕ್ಕರೆ ಮಟ್ಟ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ನಾವು ಕರಿಬೇವನ್ನ ಯಾವಾಗಲೂ ತಿಂತಾ ಇರಬೇಕು. ಇವಾಗ ಒಗ್ಗರಣೆಗೆಲ್ಲ ಹಾಕಿರುವಂಥ ಕರಿಬೇವನ್ನ ನಾವು ಬಿಸಾಕೋ ಬದಲು ಅದನ್ನ ತಿನ್ನೋದ್ರಿಂದ ಕೂಡ ತುಂಬಾ ಉಪಯೋಗ ಇದೆ. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಈರುಳ್ಳಿ ಮತ್ತು ಕರಿಬೇವು. ನೀವು ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವನ್ನ ಬಿಟ್ಟು ನೆಲ್ಲೆಕಾಯಿ ಕೂಡ ಉಪಯೋಗಿಸ್ಬೋದು. ಅಂದರೆ ಇದ್ರ ಜೊತೆಗೇ, ಇದನ್ನು ಬಿಟ್ಟಲ್ಲ, ಇದ್ರ ಜೊತೆಗೇ ನೀವು ನೆಲ್ಲೆಕಾಯಿ ಮತ್ತು ಮೆಂತೆ ಕಾಳು ಇದನ್ನೆಲ್ಲ ಹಾಕಿ ಕೂಡ ನೀವು ಆಯಿಲ್ನ ತಯಾರಿಸ್ಕೋಬೋದು. ನೋಡಿ, ಇವಾಗ ನಮ್ಮ ಆಯಿಲ್ ತಯಾರಾಗಿದೆ. ನಾನಿಲ್ಲಿ 1 ವಾರಕ್ಕಾಗೋವಷ್ಟು ಎಣ್ಣೆನ ತಯಾರಿಸಿಟ್ಕೊಂಡಿದ್ದೀನಿ. ಇದು ನನಗೆ ಒಂದು ವಾರಕ್ಕೂ ಆಗುತ್ತೆ. ಇದು ನೋಡಿ, ಈ ರೀತಿ ಕಲರ್ ಬರ್ತದೆ. ಎಲ್ಲ ಕುದ್ದು ಈ ರೀತಿ ಕಲರ್ ಬರುತ್ತೆ. ನೀವು ಇದನ್ನು ಶೇಖರಿಸಿ ಕೂಡ ಇಟ್ಕೋಬೋದು 1 ವಾರಕ್ಕಾಗುವಷ್ಟು. ಸೊ ಈ ರೀತಿ ಒಂದು ಡಬ್ಬದಲ್ಲಿ ನೀವು ಇದನ್ನು ಹಾಕಿ ಇಟ್ಕೋಬೋದು. ನಾನಿಲ್ಲಿ ನಂದು ಮೊದಲೇ ಮಾಡಿರುವಂಥ ಆಯಿಲ್ ಸ್ವಲ್ಪ ಉಳಿದಿತ್ತು. ಸೊ ಅದಕ್ಕೆ ನಾನು 1 ಬಟ್ಲಷ್ಟು ಮಾತ್ರ ತಯಾರಿಸ್ಕೊಂಡಿದ್ದೀನಿ. ಇದು ನನಗೆ 1 ವಾರಕ್ಕೆ ಆಗುತ್ತೆ. ನೋಡಿದ್ರಲ್ಲ, ಈ ರೀತಿ ಮನೆಯಲ್ಲೇ ನಾವು ಹೇಗೆ ಹೇರ್ ಆಯಿಲ್ನ ತಯಾರಿಸ್ಕೋಬೋದು ಅಂತ. ನಾನಿನ್ನು ಸುಮಾರು 6 ತಿಂಗಳಿಂದ ಉಪಯೋಗಿಸ್ತಾ ಇದ್ದೀನಿ. ನನಗೆ ತಲೆ ಹೊಟ್ಟು ಆಗ್ತಾಯಿಲ್ಲ. ಆಮೇಲೆ ಕೂದಲುದ್ರೋದು ಕೂಡ ಕಡಿಮೆ ಆಗಿದೆ. ನೀವು ಕೂಡ ಈ ರೀತಿ ಆಯಿಲ್ನ ಮನೆಯಲ್ಲೇ ತಯಾರಿಸಿ ಉಪಯೋಗಿಸಿ ಹೇಗೆ ಬಂತು ಅಂತ ರಿಸಲ್ಟ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಮನೆಯಲ್ಲೇ ಹೇಗೆ ಹೇರ್ ಆಯಿಲ್ನ ತಯಾರಿಸ್ಬೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.